ಅಣ್ಣ ಇಷ್ಟೊಂದು ಸಿಗರೇಟ್ ಸೇತಾ ಇದ್ರಲ್ಲ ಅಣ್ಣ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಣ್ಣ. ಲೇ, ನಾನ್ ಸೇದೆ ಹೋದ್ರೆ ಮೀಸೆ ಬರೋದ್ರ ಚಿಗುರಿ ಮೀಸೆ ಹುಡುಗರೆಲ್ಲ ಸಿಗರೆಟ್ನ ಸೇದಿ 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 ಆರೋಗ್ಯನ ಕೆಡಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲ ಸಿಗರೆಟ್ನ ನಾನೇ ಸೇದ್ಕೊಂಡ್ಬಿಡ್ತಾ ಇದ್ದೀನಿ. ಅಣ್ಣ ತುಂಬಾ ದೊಡ್ಡವರಣ್ಣ ನೀವು. ಅಣ್ಣ ಇದರಿಂದ ನಿಮ್ಮ ಬಾಡಿಗೆ ಏನಾಗಲ್ವಾ? ನನ್ನ ಬಾಡಿಗೆ ಏನಾದರೂ ನನಗೆ ಚಿಂತೆ ಇಲ್ಲ, ಆದ್ರೆ ಜನ ರೋಡಲ್ಲಿ ನಡೆಯಕ್ಕೆ ಅನುಕೂಲ ಆದ್ರೆ ಸಾಕು. ಅಣ್ಣ ನೀವು ಸೇದೋದಕ್ಕೂ ಜನ ಓಡಾಡೋದಕ್ಕೂ ಏನಣ್ಣ ಸಂಬಂಧ? ಸ್ಪಾಂಜಿನಂತಿರುವ ನಮ್ಮ ದೇಹದ ಶ್ವಾಸಕೋಶ ಕೇವಲ ಗಾಳಿಯನ್ನು ಹೀರಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ಕೆಲವು ಧೂಮಪಾನ ಮಾಡುವವರ ಶ್ವಾಸಕೋಶವನ್ನು ಹಿಂಡಿದಾಗ ಇಷ್ಟೊಂದು ಟಾರ್ ಎಂದರೆ ಎಷ್ಟೊಂದು ರೋಡ್ ರೆಡಿ ಆಯ್ತು. ಅಷ್ಟು ರೋಡ್ ರೆಡಿ ಆದ್ರೆ ಎಷ್ಟು ಜನ ನಡೆಯೋದಕ್ಕೆ ಅನುಕೂಲ ಆಯ್ತು. ಅಣ್ಣ ಅಲ್ಲಿ ನೋಡೋಣ, ಕಣ್ಣಿಲ್ದವ್ರು ಯಾರೋ ರೋಡ್ ದಾಟಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅಯ್ಯೋ ಪಾಪ. ಓ ಬ್ಲೈಂಡ್ ಲೇಡಿ, ಐ ಹ್ಯಾವ್ ಟು ಸೇವ್ ಹರ್. ಅಮ್ಮ, ನೀನ್ ಯಾಕಮ್ಮ ಒಬ್ಳೆ ರೋಡಲ್ಲಿ ಬರಕ್ ಹೋದೆ? ಬಾಬಾ ಸ್ಟಾಪ್. ಕಣ್ ಕಾಣಲ್ವನ ಪಾಪ ಹೆಂಗ್ಸು ಲೋಫರ್. ಬಾಮ ನೋಡು, ಫುಟ್ಪಾತ್ ಇದೆ, ಆರಾಮಾಗಿ ರೆಸ್ಟ್ ತಗೋ. ಅಲ್ಲ, ನಿನ್ನ ಕಣ್ ಬೇರೆ ಕಾಣಲ್ಲ, ನೀನ್ ಯಾರಾದ್ರೂ ಈ ಪಬ್ಲಿಕ್ ಹೆಲ್ಪ್ ತಗೊಂತಾನೆ ಬರ್ಬೇಕು. ಹಂಗೆಲ್ಲ ಒಬ್ಬೊಬ್ಬೇ ರೋಡಲ್ಲಿ ಬರಬಾರ್ದು. ಹೋಗು ಹೋಗು ಹೋಗು. ಬಾಬಾ ನಿಮ್ ಕೆನ್ನೆ ಎಲ್ಲಿದೆ ಸರ್? ಕೆನ್ನೆ? ಅಯ್ಯೋ ಪಬ್ಲಿಕ್ ಪ್ಲೇಸ್ ಅಲ್ಲ, ಹಂಗೆಲ್ಲ ಕಿಸ್ಕಿಸಲ್ಲ ಕೊಡಬಾರ್ದು. ನೀನ್ ಮನೆ ಅಡ್ರೆಸ್ ಕೊಟ್ಬಿಟ್ಟು ಅಲ್ಲಿ ಬಂದ್ಬಿಡ್ತೀನಿ. ಹೊರಡು. ಇದನ್ ಸ್ವಲ್ಪ ಹಿಡ್ಕೋತೀರಾ? ಯಾಕೆಮ್ಮ? ಅಯ್ಯೋ ಹಿಡ್ಕೊಳ್ಳಿ. ಕೆನೆ ಹುಡುಕ್ಬಿಟ್ಟ ಕಳ್ಳಿ ಆಯಿ. ಕೊಡು ಈಗ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಬೇಗ ಎಷ್ಟು ಜನ ಬಂದ್ಬಿಟ್ರಪ್ಪ? ನಾನು ಓಟ್ ಕೇಳಕ್ ಹೋದಾಗ 2 ನಾಯಿನೂ ಬಂದಿರ್ಲಿಲ್ಲ. ಏನಾಯ್ತಮ್ಮ? ಅಲ್ಲ ಸರ್, ಕಷ್ಟಪಟ್ಟು ಅರ್ಧ ದಾರಿ ಕ್ರಾಸ್ ಮಾಡಿದೀನಿ. ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಮತ್ತೆ ಕರ್ಕೊಂಡ್ ಬಂದ್ ಅಲ್ಲೇ ಬಿಟ್ಟಿದ್ದಾನೆ. ಇವ್ ಚಪ್ಲಕ್ಕೆ ಕೈ ಮೈ ಎಲ್ಲ ಮುಟ್ಟಿ ಮಾತಾಡ್ತಾನೆ. ನೀವೇ ಕೇಳಿ ಸರ್. ಅಯ್ಯಯ್ಯೋ, ಒಬ್ಬ ಸಮಾಜ ಸೇವಕನ್ನ ಎಷ್ಟು ಅವಮಾನ ಮಾಡ್ತಾ ಇದ್ದಾಳೆ ಈ ಅಮ್ಮ. ನಿನ್ನ ಮೈ ಮುಟ್ಟಕ್ ಬಂದಿದ್ದೇನಮ್ಮ ನಾನು? ಏನಮ್ಮ ಹಂಗ ಮಾತಾಡ್ತಾ ಇದ್ಯಾ? ಹಂಗ ಮುಟ್ಟೋದಾದ್ರೆ ನೋಡಿ, ಯಮ್ಮನ್ನ ಹೇಳ್ಕೊಂಡಂಗೆ ಗಟ್ಟಿ ತಪ್ಕೋತೀನಿ. ನಿನ್ನ ತಪ್ಕೋಬೇಕಾ? ನೋಡಿ ಎಷ್ಟು ಸುಂದರವಾಗಿದ್ದಾಳೆ. ಇವ್ರ ಜೊತೆ ನಾನು ಡುಯೆಟ್ ಹಾಡ್ತೀನಿ. ನಿನ್ನೆ ಮುಟ್ಬೇಕಾ? ಏನ್ ನಾನ್ ಸಂಸಾರ ಮಾತಾಡ್ತಾ ಇದ್ಯಾ? ಏನ್ರಿ ನಿಮ್ ಮುಂದೆನೆ ನನ್ ಕೈ ಹಿಡಿದು ಎಳಿತಾ ಇದಾರೆ, ಸುಮ್ಮನೆ ನೋಡ್ತಾ ನಿಂತಿದ್ರಲ್ಲ. ಬರ್ತೀವಮ್ಮ ಸರ್, ಹೋಗಿ ಬರ್ತೀವಿ. ದಾರಿ ದೂರ, ಸ್ವಲ್ಪ ಹುಷಾರಮ್ಮ. ಅಯ್ಯೋ ಸರ್, ಮೈಸೂರಿಂದ ಬೆಂಗಳೂರು ಯಾವ ಲೆಕ್ಕ? ಒಂದು ದೀರ್ಘಾಸನ ಅಂತ ತಗೊಂಡ್ ಬಿಡೋದ್ರೊಳಗಡೆ ನಮ್ಮ ಊರಲ್ಲಿ ಇರ್ತೀವಿ. ಏನಾಯ್ತು? ಏನಿಲ್ಲಮ್ಮ, ಸಣ್ಣ ಜಗಳ ಅಷ್ಟೇ. ಯಾವನೊಬ್ಬ ಹುಡುಗಿನ ಚುಡಾಯಿಸ್ತಾ ಇದ್ದ, ಎಗರ್ಸಿ ಓದ್ಬಿಟ್ಟೆ. ಗ್ಯಾಂಗ್ ಬಂದ್ಬಿಟ್ರು, ಮಾಸ್ ಹೋಯ್ತು. ನನ್ನ ಮಗಂದು ಏಟ್ ಬಿದ್ದವ್ರನ್ನೆಲ್ಲ ಎಮರ್ಜೆನ್ಸಿ ಕಳಿಸ್ದೆ, ಸತ್ತವ್ರನ್ನೆಲ್ಲ ಮಾರ್ಚರಿ ಕಳಿಸ್ದೆ ಅಷ್ಟೇ. ಯಾರಿವ್ರು? ಯು ಡೋಂಟ್ ವರಿ, ನನ್ಗೇನಾಗಿಲ್ಲ. ನನ್ನ ಹೆಂಡತಿ ತಮ್ಮ ಬರ್ಬೇಕಾದ್ರೆ ಜೊತೆಲಿ ಕರ್ಕೊಂಬಂದಿದ್ಲು. ಹೋಗ್ಬೇಕಾದ್ರೆ ಇವನೊಬ್ಬನ್ ಬಿಟ್ಟು ಹೋದ್ಲು. ಇವನು ಯಾವಾಗ ಹೋಗ್ತಾನೋ ಏನೋ. ಫೈಟ್ ನೋಡಿ ಖುಷಿಯಾಗಿ ಆ ಹೆಂಗ್ಸು ನನ್ನ ಕಚ್ಬಿಟ್ಲು. ಸರ್, ಹೊಡೆದಿರೋ ನಿಮ್ಗೆ ಈ ರೇಂಜ್ ಓದೆ ಬಿದ್ದಿದೆ ಅಂದ್ರೆ ಹೊಡ್ಸ್ಕೊಂಡಿರೋ ಅವ್ರಿಗೆ ಯಾವ ರೇಂಜ್ ಓದೆ ಬಿದ್ದಿರಲ್ಲ ಸರ್. ಯಾರೋ ನೀನು? ಸರ್, ನಾನು ಖುಷಿ ನೋಡಕ್ ಬಂದಿದ್ದೀನಿ ಸರ್. ಖುಷಿ? ನನ್ನ ಕಣ್ಮುಂದೆ ಖುಷಿ ನೋಡಕ್ ಬಂದೆ ಅಂತ ಹೇಳ್ತೀಯ ನೀನು? ನನ್ನ ಮಗಂದು ಈಗಾಗಲೇ ಟೈಗರ್ ಪ್ರಭಾಕರ್ ರೇಂಜ್ಗೆ ಮಾಸ್ ಫೈಟ್ ಮಾಡ್ಕೊಂಡ್ ಬಂದಿದ್ದೀನಮ್ಮ. ನನ್ನ ಮೂಡ್ ಖರಾಬ್ ಮಾಡ್ಬೇಡ. ಹೊರಟಾಗ್, ಗಂಡಿನ ಕಡೆಯವ್ರು ಬರ್ತಾವ್ರೆ. ಗೋ ಗೆಟ್ ಔಟ್. ಮಾವ, ಇವರೇ ಗಂಡು. ಅಯ್ಯತ್ತೀರಿ, ಇವನೇ ಗಂಡ? ಸಖತ್ತಾಗವನೆ. ಇಷ್ಟೊಂದು ನಕ್ಕೊಂಡು ಹೇಳ್ತಾವಳೆ ಅಂದ್ರೆ ಮದ್ವೆ ಫಿಕ್ಸ್ ಆಯ್ತು ಅಂತ.